ಈಗ ಕೋರ್ಟು NBW ಪೊಲೀಸ್ಗೆ ಇಶ್ಯೂ ಮಾಡ್ತು. ಪೊಲೀಸ್ ಓಡಾಟದ ಎಕ್ಸ್ಪೆನ್ಸಸ್ ಅನ್ನ ಯಾರು ಕೊಡ್ಬೇಕು ಸರ್? ಸ್ಟೇಟ್ ಅಂತಂದ್ರೆ ಸರ್ಕಾರ. ಓಕೆ, ಸರ್ಕಾರ. ಸೊ ಅದರಲ್ಲಿ ಈ ಚೆಕ್ ಬೌನ್ಸ್ ಯಾರಿಗೆ ಆಯ್ತು ಅವ್ರದ್ದು ಇದರಲ್ಲಿ ಪಾತ್ರ ಇಲ್ಲ? ಇದರಲ್ಲಿ ಪಾತ್ರ ಇಲ್ಲ. ಇದರಲ್ಲಿ ಪಾತ್ರ. ಪೊಲೀಸ್ ಯಾಕೆ ಕೊಡ್ಬೇಕು ಸರ್? ಪೊಲೀಸು ಅಥವಾ ಸರ್ಕಾರ ಯಾಕೆ ಒಬ್ಬ ಕ್ಲೈಮೆಂಟಿನ ಖರ್ಚುಗಳನ್ನ ವಹಿಸ್ಕೋಬೇಕು? ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಇದು ಕ್ವಾಸಿ ಕ್ರಿಮಿನಲ್ ಕೇಸ್ ಅಂತ. ಕ್ವಾಸಿ ಕ್ರಿಮಿನಲ್ ಕೇಸ್ ಒಂದು ಈಕ್ವಿಟಬಲ್ ಜಸ್ಟಿಸ್ ಅನ್ನೋ ಪ್ರಿನ್ಸಿಪಲ್ ಮೇಲೆ, ಆಧಾರದ ಮೇಲೆ ಇದನ್ನು ಮಾಡಿರ್ತಕ್ಕಂಥದ್ದು. ಒಂದು ಈ ರೀತಿ ವ್ಯವಹಾರ ನಡೀದೆ, ದೇಶ ನಡೆಯಲ್ಲ, ದೇಶಕ್ಕೆ ಮತ್ತು ರಾಜ್ಯಕ್ಕೆ ಉತ್ಪತ್ತಿಗಳು ಬರೋದಿಲ್ಲ, ಟ್ಯಾಕ್ಸ್ ಬರೋಲ್ಲ, ಎಲ್ಲನೂ ನಡೀಲೇಬೇಕು. ಎರಡು, ಈ ವ್ಯವಹಾರದಲ್ಲಿ ಎಡವಟ್ಟಾದಾಗ ಏನು ಮಾಡಬೇಕು ಅನ್ನೋದಕ್ಕೆ ಈ ಕಾನೂನು ಕಾಯ್ದೆಗಳೆಲ್ಲ ಇರೋದು. ಕ್ವಾಸಿ ಕ್ರಿಮಿನಲ್ ಕೇಸಲ್ಲಿ ಸರ್ಕಾರದ ವತಿಯಿಂದ ಪೊಲೀಸು ಲಾ ಎನ್ಫೋರ್ಸ್ಮೆಂಟ್ ಮಿಷನರಿ ಇರೋದು, ಲಾ ಆ್ಯಂಡ್ ಆರ್ಡರ್ ನೋಡ್ಕೊಳಕ್ಕಿರೋದು, ಜೊತೆಗೆ ಇಟ್ ಈಸ್ ದಿ ಬೌಂಡನ್ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಟು ಅಡ್ಮಿನಿಸ್ಟರ್ ಕ್ರಿಮಿನಲ್ ಜಸ್ಟಿಸ್ ಅಂಥೇಳೇ ಒಂದು ಸಂವಿಧಾನಾತ್ಮಕವಾಗಿ ಒಂದು ನಿಯಮನೆ ಮಾಡಿಬಿಟ್ಟಿದ್ದಾರೆ.